ನೀವು ನೂಲ್ ತಿರ್ತೀರಿ ಮನೆಯೊಳಗೆ ರೀ, ಮನೆಯೊಳಗೂ ಎಲ್ಲೋ ಒಂದು ಕಡೆ. ನಾನು ಇನ್ನು ಹೇಳಿದೆ ನಿಮಗೆ, ಟಗರು ಮರಿ ಒಂದು 5 ಟಗರು ಮರಿ ಮನೆ ಮುಂದೆ ಇರಬೇಕು. ನಿಮ್ಮ ಮನೆಯವ್ರು ಬರ್ಬೇಕಾದ್ರೆ ಹೊಲದಿಂದ ಬರ್ತಾರೋ ಅಥವಾ ನೀವು ಕೂಲಿ ಕೆಲಸಕ್ಕೆ ಹೋದಾಗ ತಂದು ಮೇವು ಹಾಕ್ತಿರೋ ಅಥವಾ ಗಿಡ ಕಟಿಂಗ್ ಮಾಡ್ತಿರೋ, ನಾವು ಹಿಂಡಿನೂ ಕೊಡ್ತೀವಿ. ಅದನ್ನೇನಪ್ಪ ಅಂತಂದ್ರೆ ಇಲ್ರಿ ಇಲ್ಲ ನಿಮ್ದು ಒಪಿನಿಯನ್ ಹೇಳ್ಬಾರ್ದು, ಹೇಳುವಂತ್ರಿ. ಯಾರು ಮಾಡೋಕ್ಕಾಗ್ತದಲ್ರಿ, ಒಂದು ಮರಿ ಹಿಂದ್ಗಡೆ 3 ತಿಂಗಳು ಮರಿ ತರೋದ್ರಿ ಇಲ್ಲೇ ನಿಮ್ಮಲ್ಲಿ 3 ತಿಂಗಳು ಸಾಕಾಣಿಕೆ ಮಾಡಿ ತೂಕ ಹೆಚ್ಚು ಮಾಡಿ ನಮಗೆ ಕೊಡಬೇಕು. ಒಂದು ಮರಿ ಹಿಂದ್ಗಡೆ 2,000 ರೂಪಾಯಿ ಕನಿಷ್ಠ ನಿಮ್ಗೆ ಉಳಿತದೆ ರೀ. ತಿಂಗಳ 5 ಮರಿ ಅಂದ್ರೆ ನಿಮ್ಗೆ ಅಕಸ್ಮಾತಾಗಿ ಮುಂದೆ ನಮ್ಗೆ ಜಾಗ ಇಲ್ಲರಿ 10 ಮರಿ ಸಾಕಂತಂದ್ರೆ ರೀ, ಈ ತಿಂಗಳು 3 ತರ್ತೀರಿ, ಮುಂದಿನ ತಿಂಗಳು 3, ಮುಂದಿನ ತಿಂಗಳು 3 ರೀ. ಹೌದ್ರೆ 9 ಮರಿ ಅದು ರೀ, ಒಂದು ಹೆಚ್ಚು ಕಡಿಮೆ 10 ಅದು. 4ನೇ ತಿಂಗಳಿಗೆ 3 ಮರಿ ತೆಗಿತೀರಿ, ಮತ್ತು ಇಲ್ಲಿ 3 ಮರಿ ಒಳಗೆ ಹಾಕ್ತೀರಿ. ಅಂದ್ರೆ ನಿಮ್ಮಲ್ಲಿ 3 ತಿಂಗಳು ನಿಂದಿರ್ತಾವೆ ಅಷ್ಟೇ ರೀ. ಅವು ತಿಂಗಳ 3 ಹೊರಗೆ ಹೋಗ್ತಾವ. ಎನಿ ಟೈಮ್ ನೋಡಿದೆ, ಯಾವುದೇ ಟೈಮ್ ನೋಡಿದಾಗ 10 ಒಳಗಿರ್ತಾವೆ. ಅರ್ಥ ಆತಿಲ್ಲ ರೀ? 10 ಮರಿ ಯಾವುದೇ ಟೈಮ್ನಾಗ ಇರ್ತಾವೆ ರೀ. ತಿಂಗಳ 3 ಹೊರ ತೆಗಿದ್ರಿ, 3 ತಿಂಗಳಾದ್ಮೇಲೆ ಇವು ಇದಾಗ್ತವೆ. ತಿಂಗಳ 3 ಮರಿ ಅಂತಂದ್ರೆ ರೀ 2,000 ರೂಪಾಯಿ ಅಂದ್ರೆ ಕಟ್ ಮನೆ ಮುಂದನ ರೀ, ಮನೆ ಮುಂದನೆ ಮಾಡುವಂಥದ್ದು ಅಲ್ಲ. ತಿಂಗಳ 6,000 ರೂಪಾಯಿ ರೀ, ಬರೀ ಮರಿ ಸಾಕಾಣಿಕೆಯಿಂದ ಬರ್ತದೆ ರೀ. 6,000 ರೂಪಾಯಿ ಮರಿ ಸಾಕಾಣಿಕೆ ಬಂತ. ಒಂದು 50 ಕೋಳಿ ಸಾಕ್ರಿ ನಿಮ್ಮಲ್ಲಿ ಹಿತ್ತಲ್ದಾಗನ ರೀ. ಅದ್ರದ್ದೆಲ್ಲ ಹೆಂಗೆ ಮಾಡ್ಬೇಕು ಮನೆಗೆ ಬಂದು ನಾ ಹೇಳ್ಕೊಡ್ತೇನೆ ರೀ, ಎಲ್ಲಿ ಮಾಡ್ಬೋದು ಏನು ಮಾಡ್ಬೋದು ಅಂತ. ನಿಮಗೆಲ್ಲ ಎಕ್ಸ್ಪರ್ಟ್ ಇದೀರಿ, ಆದ್ರೆ ಮುಂಗ್ಲೇದು ಹಿಡಿಲಾರ್ದಂಗೆ ವ್ಯವಸ್ಥೆಗಳು ನಮ್ಮ ಹತ್ರ ಅದಾವೆ ರೀ. ಅದನ್ನು ನಿಮಗೆ ಹೇಳ್ಕೊಡ್ತದೆ ರೀ. ಒಂದು ದಿವ್ಸ ತರಬೇತಿ ಇದ್ರ ಸಲುವಾಗಿ ಸಪ್ರೇಟಾಗಿ ಮಾಡ್ತೀವಿ ರೀ. ನಿಮಗೆ 10 ಪೈಸೆನೂ ನಾವು ಚಾರ್ಜ್ ಮಾಡ್ತಾ ಇಲ್ಲ ರೀ. ಇದನ್ನು ನಾನು ಹೇಳಕ್ಕೆ ಹೋದ್ರೆ ರೀ, ಒಂದು ದಿವ್ಸಕ್ಕೆ 13,000 ರೂಪಾಯಿ ಚಾರ್ಜ್ ಮಾಡ್ತೀನಿ ರೀ. ನಾನು ಜಾರ್ಖಂಡ್ ಆ ಕಡೆ ಎಲ್ಲ ಬೇರೆ ಕಡೆ ಕರೆಸ್ತಿರ್ತಾರೆ. ನಾನು ಮೊನ್ನೆ ಚಂಡೀಗಢಕ್ಕೆ ಹೋಗಿದ್ದೀನಿ ರೀ, ಪಂಜಾಬ್ ರೀ. ಒಂದು ದಿವ್ಸಕ್ಕೆ ಅಷ್ಟು ರೀ 13,000 ರೂಪಾಯಿ ನನ್ನ ಚಾರ್ಜ್ ರೀ. ನಿಮಗೆ ಫ್ರೀಯಾಗಿ ಮಾಡಿಕೊಡ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ ರೀ. 50 ಕೋಳಿದ್ರಿ, ಆ ಕೋಳಿ ಮರಿನ ನಾವೇ ಕೊಡ್ತೀವಿ ರೀ. ಅಥವಾ ನಿಮ್ಮಲ್ಲಿದ್ದರೆ ನೀವೇ ಇದನ್ನು ಮಾಡಿರಿ. ತತ್ತಿ ತೆಗೆದುಬಿಟ್ಟು ಮರಿ ಮಾಡಿ 1 ತಿಂಗಳು ಮರಿ ನನಗೆ ಕೊಡ್ರಿ. ತತ್ತಿನೂ ತೊಗೋತಾನೆ ರೀ, ತತ್ತಿನ ಕೊಡ್ತೀವಿ ನಾವು, ಮರಿ ಮಾಡೋಕ್ಕಾಗಲ್ಲ ಅಂತಾರೆ. ತತ್ತಿನೂ ತೊಗೋತೀನಿ 12 ರೂಪಾಯಿಗೆ ಒಂದು ರೀ. ಹೌದ್ರೆ ಅವ್ನು ಮರಿ ಮಾಡಿ 1 ತಿಂಗಳು ಸಾಕಾಣಿಕೆ ಮಾಡಿಕೊಟ್ರೆ 120 ರೀ. 10 ಪಟ್ಟು ಅದ್ರಾಗಿದ್ದು ಹೆಚ್ಚಾಗ್ತು ನಿಮ್ದು. ಸ್ವಲ್ಪ ಜಂಜಾಟ ಅದ ರೀ. ಮನೆ ಒಳಗೆ ಇರ್ತೀರಿ, ನೆಳಾಗಿರ್ತೀರಿ, ಇದ್ದಂಥ ಇದು ಕೆಲಸದ ಜೊತೆಗೆ ಮಾಡ್ಕೋತಿರೋದ್ರಿ. ಅದನ್ನು ನೀವು ಮಾಡಿದ್ರಿ ಅಂತಂದ್ರೆ ಹೊರಗಡೆ 10,000 ರೂಪಾಯಿ, ಇದೊಂದು 4,500 ರೂಪಾಯಿ, 15,000 ರೂಪಾಯಿ ನಿಮ್ಗೆ ತಿಂಗಳ ನೀವು ಕೂಲಿ ಬೀಳಂಗೆ ಆಗ್ತದೆ ರೀ. ಇದು ಮಾಡಬೇಕೋ ಮಾಡಬಾರ್ದು ರೀ? ಖರೀದಿ ನೀವು ಎಲ್ಲಿ ಮಾರಾಟ ಮಾಡೋದ್ರಿ, ಎಲ್ಲಿ ಎರಗಡೆ ಸಂತೆಗೆ ತೊಗೊಂಡೋಗ್ಲಿ, ಏನೂ ಇದು ಇಲ್ಲ ರೀ. ನಿಮ್ದು ಹೆಡೇಕ್ ಇಲ್ಲ. ತಿಂಗಳ ಆ ಡೇಟಿಗೆ ನನ್ನ ಗಾಡಿ ಬರ್ತದೆ ರೀ, ತೂಕ ಮಾಡ್ತೀರಿ, ಮರಿ ಆಯ್ತು ಕೋಳಿ ಆಯ್ತು, ನಮ್ಗೇನಪ್ಪ ಅಂದ್ರೆ ಕೊಟ್ಟು ಕಳಿಸ್ತಿರ್ತೀರಿ. ತಿಂಗಳಿಗೆ 1 ಸಲ ರೀ, ಪ್ರತಿ ತಿಂಗಳು ನಿಮ್ಮಲ್ಲಿ ಗಾಡಿ ಬರ್ತಾರೆ. ಹಾಲಿನ ಗಾಡಿ ದಿನ ಬರ್ತದೆ ರೀ, ದಿನ 2 ಸಲ. ನಾನು ತಿಂಗಳಿಗೆ 1 ಸಲ ಕಳಿಸ್ಕೊಡ್ತೀನಿ ರೀ. ನೀವು ಎಷ್ಟೆಷ್ಟು ಮರಿ ಸಾಕಿರ್ತೀರಿ, ತಿಂಗಳಿಗೆ 1 ಸಲ ಅದನ್ನು ರೊಟೇಷನ್ ಮಾಡ್ಕೊತ ಹೋಗ್ಬೇಕು. ಗಾಡಿನೂ ಇಲ್ಲೇ ಕಳಿಸ್ತೀನಿ ರೀ. ಯಾರಿಗೆ ಮಾರ್ಬೇಕಂತೇನಿಲ್ಲ, ಮಾರ್ಕೆಟ್ನಾಗ ಏನು ರೇಟ್ ಬರ್ತೋ ಅದೇ ರೇಟ್. ಏನು ರೀ? ಇಲ್ಲ ರೀ, ತತ್ತಿ ಮಾಡಿ ಮರಿ ಮಾಡ್ತೀರಿ. ಮರಿ ಮಾಡಿದ್ಮೇಲೆ ಮರಿ ಮೇಲೆ ಹಾಕ್ರಿ. ಆ ಮರಿ ಮಾಡಕ್ಕೆ ನಿಮಗೆ ಮಷಿನ್ ಬೇಕಾ? ಮಷಿನು ಕೊಡಿಸ್ತೀನಿ ರೀ. 10,000 ರೂಪಾಯಿ ರೀ. 100 ಮರಿ ಮಾಡ್ಬೋದು. ಅಂದ್ರೆ 100 ತತ್ತಿ ಹಾಕಿದ್ರೆ 80 ಮರಿಗಳು ನಿಮಗೆ ಹೊರಗೆ ಬರ್ತಾವ್ರಿ. 18 ದಿವ್ಸ ನೀವು ಅದನ್ನು ಸಾಕ್ಬೇಕು ರೀ. ಅಂದರೆ ಅದು ಮಷಿನ್ನಾಗ ತಿರುಗಿಸ್ತದೆ ರೀ. ಅದು ಕಾವು ಕೊಡ್ತದೆ ಮಷಿನ್ ರೀ. ಕಾಗಿ ಕೊಂಡಿಸ್ಬೇಕು. ಯಾಕಂದ್ರೆ ಎಲ್ಲ ಟೈಮ್ನಾಗ ಕಾಗಿ ಕೊಂಡ್ರು ಕೋಳಿ ಸಿಗ್ಬೇಕಲ್ರಿ, ಕಡಿಮೆ ರೀ, ಅವು ಸಿಗೋದಿಲ್ಲ. ಅದಕ್ಕೆ ಮಷಿನ್ ಕೊಡ್ತದೆ ನಿಮ್ಗೆ ರೀ. ಇಲ್ಲ ನಿಮ್ಮ ಸಂಘಕ್ಕನೇ ಒಂದೊಂದು ಮಷಿನ್ ಕೊಡ್ತೀನಿ. ನಿಮ್ಮ 10 ತತ್ತಿ, ನಿಮ್ಮ ಒಂದು 10 ತತ್ತಿ, ಅಥವಾ ನಿಮ್ಮೊಂದು 50, ನಿಮ್ಮೊಂದು 50 ಅಷ್ಟು ಕೂಡಿಸಿ ಮರಿ ಮಾಡ್ತೀರಿ. ಮರಿ ಮಾಡಿದ ಮೇಲೆ 1ನೇ ದಿವ್ಸ ಹೊರಗೆ ತೆಗೆದು ನಿಮ್ಮದೇ ಮನೆ ಮುಂದ್ಗಡೆ ಅಥವಾ ಮನೆ ಒಳಗಡೆ ಬೇರೆ ವ್ಯವಸ್ಥೆ ಮಾಡಿ ಹೆಂಗೆ ಮಾಡ್ಬೇಕು, ಮರಿ ಜೋಪಾನ ಹೆಂಗೆ ಮಾಡ್ಬೇಕು ಅದನ್ನು ಕಲಿಸ್ಕೊಡ್ತೀವಿ 1 ತಿಂಗಳ ತನಕ. ಅದನ್ನೇನಪ್ಪ ಅಂದ್ರೆ ಮನೆ ಒಳಗಡೆ ಸಾಕುವಂಥದ್ದು ರೀ. 15 ದಿವ್ಸ ಮನೆ ಒಳಗಡೆ ಇರ್ತಾವ್ರು, 15 ದಿವ್ಸ ಹೊರಗಡೆ ಬೇಲಿ ಒಳಗಡೆ ತಿರುಗಾಡ್ಬೇಕು ರೀ. 1 ತಿಂಗಳು ಈ ಥರ ಮಾಡಿ ಅವಕ್ಕೆ ಹಾಕುವಂಥ ಸಜ್ಜಿ ಅಥವಾ ಹಿಂಡಿ ನಾವು ಕೊಡ್ತೀವಿ ರೀ. ನಮ್ಮಲ್ಲೇ ತಯಾರಾಗ್ತಾರೆ ಫ್ಯಾಕ್ಟ್ರಿ ಒಳಗೆ. ಹೌದು ರೀ. ಅದನ್ನು ಮಾರಾಟ ರೀ, ಅಂದ್ರೆ ಕ್ಯಾಶ್ ರೀ. ಕೊಡ್ತೀನಿ ಅಂದ್ರಲ್ರಿ, ಪುಕ್ಕಟಲ್ಲ, ಯಾವುದೋ ಪ್ರತಿಯೊಂದು ಮಾರಾಟ ರೀ. ಆಮೇಲೆ 1 ತಿಂಗಳು ನೀವು ಸಾಕು ಕೊಟ್ರಿ ಅಂತಂದ್ರೆ ಅದಕ್ಕೆ ಬೆಲೆ ಇರ್ತದೆ. ಅದ್ರ ಪ್ರಕಾರ ಗಂಡಾತು ಹೆಣ್ಣಾತು ಎಲ್ಲ ಒಂದೇ ಬೆಲೆ ರೀ. ಖರೀದಿ ಮಾಡ್ತೀವಿ. ಅವ್ನು ಮುಂದೆ ತೊಗೊಂಡು ಏನು ಮಾಡ್ತೀವಿ ರೀ, 1 ತಿಂಗಳದ್ದು ನಿಮ್ಮಂಥ ಸ್ವಸಹಾಯ ಸಂಘಗಳಿಗೆ ರೀ 16,000 ಜನ ಅದಾರ ರೀ. 6 ಜಿಲ್ಲೆನಲ್ಲಿ ರೀ 16,000 ಜನ ಹೆಣ್ಮಕ್ಳು ನಮ್ಮ ಸಂಸ್ಥೆ ಅಂಡರ್ದಲ್ಲಿ ಕೆಲಸ ಮಾಡ್ತಾಯಿದ್ರು ಸ್ವಸಹಾಯ ಸಂಘದ ಮುಖಾಂತರ ರೀ. ಪ್ರತಿ ತಿಂಗಳು ನನಗೆ ಏನಿಲ್ಲ ಅಂತಂದ್ರೆ ಒಂದು 60ರಿಂದ 70 ಸಂಘಗಳಿಗೆ 2.5 ರಿಂದ 3 ಕೋಟಿ ರೂಪಾಯಿ ICICI ಬ್ಯಾಂಕ್ನಿಂದ ಅವ್ರು ರೊಕ್ಕ ಕೊಡಿಸ್ತೀವಿ ರೀ ಸಾಲ. ಮುಂದೆ ತಿಂಗಳ ಅವ್ರದ್ದು ಜಮಾವಣೆ ಮಾಡ್ಕೊತ ಹೋಗ್ತೀವಿ ರೀ.
ಅವ್ರಿಗೆ ಸಾಕಾಣಿಕೆ ಮಾಡ್ಲಿಕ್ಕೆ ರೀ ರೊಕ್ಕ ಹಂಗೆ ಕೊಡೋಂಗಿಲ್ಲ ರೀ ನಾವು. ನೀವು ಉದ್ಯೋಗ ಮಾಡಬೇಕು. ನಾ ಎಲ್ಲರೇ ಗಂಡ ರೊಕ್ಕ ಕಡಿಮೆ ಬಂದವ ಹಿಂದಿನ ಸಾಲ ಕೊಡಬೇಕು ಅಥವಾ ಸಾಲ ತೀರಿಸ್ಬೇಕು ಅಂದ್ರೆ ನಾ ಕೊಡೋಂಗಿಲ್ಲ ರೀ ಸಾಲ ರೀ. ಇಂಥ ಕೆಲಸ ಮಾಡಲಿಕ್ಕೆ ಉತ್ಪನ್ನಕಾರಕ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಸಾಲ ಕೊಡ್ತೀವಿ. ತಿಂಗಳ 3 ಕೋಟಿ ರೂಪಾಯಿ 3 ಕೋಟಿ ರೂಪಾಯಿ ಸಾಲ ಕೊಡ್ತಾಯಿದ್ದೀವಿ. 2.5-3 ಕೋಟಿ ರೂಪಾಯಿ ವಸೂಲು ಆಗ್ತಿರ್ತದೆ. ಆ ಇದರಲ್ಲಿ ಇವರು ಇಲ್ಲಿ ರಾಮದುರ್ಗ ಅಥವಾ ಬೆಳಗಾವಿ ಜಿಲ್ಲೆಯಲ್ಲಿ ಇವರು ಕೆಲಸ ಮಾಡ್ತಾಯಿದ್ದಾರೆ. ಸೈಡ್ ಬೈ ಸೈಡ್ ನೀವು ಈ ಚಟುವಟಿಕೆ ಮಾಡಿದ್ರೆ ಉತ್ಪನ್ನಕಾರಕ ಚಟುವಟಿಕೆಗಳು, ನಿಮಗೂ ರೊಕ್ಕ ಬರ್ತಕ್ಕಂಥ ಚಟುವಟಿಕೆಗಳು, ಪ್ಲಸ್ ಇದು ಉಣ್ಣಿ ಮಾಡುವಂಥದ್ದು, ಇದೆಲ್ಲ ಮಾಡಿದ್ರೆ ನಿಮಗೆ ಏನಪ್ಪ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟಿಂದ ಏನು ಫಂಡ್ಸ್ ಬರೋಕ್ಕೆ ಸಾಧ್ಯದಲ್ಲ ರೀ. ಸಬ್ಸಿಡಿ ಲಕ್ಷಗಟ್ಟಲೆ ನಿಮ್ಮ ಸಂಘಕ್ಕೆ ಸಬ್ಸಿಡಿ ಬರ್ತದೆ. ಅದು ನನ್ನ ಜವಾಬ್ದಾರಿ ರೀ. ನೀವು ಒಮ್ಮೆ ಸಂಘ ಮಾಡಿದ್ರೆ ಬರೋಂಗಿಲ್ಲ ರೀ ಅದು. ಇವೆಲ್ಲ ಚಟುವಟಿಕೆ ಶುರು ಮಾಡಬೇಕು. 1 ವರ್ಷ 2 ವರ್ಷ ಹೋಗ್ಬೇಕು ರೀ. ನಿಮ್ಮ ಇದ್ರ ಬಗ್ಗೆ ಪ್ರಚಾರ ಆಗಬೇಕು. ಟಿ ವಿಯವರು ಕರ್ಕೊಂಬರ್ತೀವಿ, ಟಿ ವಿಯಾಗೂ ಬರಬೇಕು. ಆಮೇಲೆ ಅದು PM ಅವರು ಮೋದಿಯವ್ರ ತನಕ ಹೋಗ್ತದೆ. ಏನಪ್ಪ ಅಂದ್ರೆ ಸ್ಪೆಷಲಾಗಿ ನಿಮ್ಮನ್ನು ಕರ್ಕೊಂಡು ಹೋಗಿ ಅವಾರ್ಡ್ ಕೊಡಿಸ್ಬೇಕು. ಒಂದು ಇಲ್ಲ ಅಂತಂದ್ರೆ ಅವರೇ ಗೌರ್ಮೆಂಟ್ ಅವರ ಮಿನಿಸ್ಟ್ರುಗಳು ನಿಮ್ಮಲ್ಲಿ ಭೇಟಿ ಮಾಡಬೇಕು. ಹೆಂಗೆ ಮಾಡಕತ್ತಾರ ಇವರು, ಹೆಂಗೆ ಇನ್ಕಮ್ ತೆಗಿತಾ ಇದ್ದಾರೆ, ಕೂಲಿ ಮಾಡುವಂಥ ಹೆಣ್ಮಕ್ಳು ಅವ್ರು ಹೆಂಗೆ ಉದ್ಧಾರ ಆಗ್ತಾ ಇದ್ದಾರೆ, ಏನೆಲ್ಲ ಮಾಡ್ತಾ ಇದ್ದಾರೆ. ಸೊ ಇದ್ರ ಮುಖಾಂತರ ನಿಮ್ಮದು ಊರಾಯ್ತು, ನಿಮ್ಮ ಸಂಘ ಆಯಿತು, ನೀವಾಯಿತು ಬೆಳಕಿಗೆ ಬರೋಕ್ಕೆ ಶುರು ಆಗ್ತೀರಿ. ಯಾಕಂದ್ರೆ ಸಾಧನೆ ಬೇಕು ರೀ ಅದಕ್ಕೊಂದು. ಇದು ನಮ್ಮ ಜೊತೆ ನೀವು ಕೈ ಜೋಡಿಸ್ರಿ ಸಾಕಷ್ಟೇ ರೀ. ಯಾಕೆ ಕಳೆದ ಈಗ 14ನೇ ವರ್ಷ ರೀ ನಾವು ಮಾಡ್ತಾ ಇರೋದು. ನಂದು 42ನೇ ವರ್ಷ ಇದು ರೀ ಏನು ಎಕ್ಸ್ಪೀರಿಯನ್ಸ್ ರೀ. ಇದೇ ಚಟುವಟಿಕೆ ಮಾಡ್ತಾಯಿದ್ದೀವಿ. ನಮ್ಮ ಸಂಸ್ಥೆ ಚಾಲುವಾಗಿ 14 ವರ್ಷ ಆಯಿತು. 14 ವರ್ಷದಲ್ಲಿ ನಾವು ಸಾಕಷ್ಟು ಪ್ರಮಾಣದಲ್ಲಿ ನಮ್ಮ ಸಂಸ್ಥೆ ಬೆಳೆಸಿದ್ದೀವಿ ರೀ. ಈಗ ಸಂಜೀವಿನಿ, ನೀವು ಸಂಜೀವಿನಿ ಒಕ್ಕೂಟ ಐತಿಲ್ಲ ರೀ ಇಲ್ಲಿ ನಿಮ್ಮೂರಾಗ, ಸಂಜೀವಿನಿ ಅವ್ರು ಅದಿರಿಲ್ಲ ರೀ.